ನಮಸ್ತೆ ಎಲ್ಲ ಧ್ಯಾನಿಗಳಿಗೂ. ಈ ಕನ್ನಡದ ಕಂದಮ್ಮ ಪ್ರಭಾವತಿ DM ಕಡೆಯಿಂದ ಎಲ್ಲರಿಗೂ ಮನಃಪೂರ್ವಕವಾಗಿ ವಂದಿಸ್ತಾ ಇದ್ದೀನಿ. ಕನ್ನಡದ ಧ್ಯಾನಿಗಳಿಗೆ ನಾನು 3 ವರ್ಷದಿಂದ ಕ್ಲಾಸಸ್ಗಳನ್ನ ಮೆಡಿಟೇಷನ್ ಬಗ್ಗೆ, ಧ್ಯಾನದ ಬಗ್ಗೆ ತಿಳುವಳಿಕೆಗಳನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ನಾನು ಧ್ಯಾನದಲ್ಲಿ ಬಂದಿದ್ದರಿಂದ ನನಗೇನು ಲಾಭಗಳಾಯಿತು, ನನಗೆ ಆ ಲಾಭಗಳಾಗಿದ್ದರಿಂದ ನಾನು ನನ್ನ ಮಾನಸಿಕ ಸ್ಥಿತಿಯನ್ನು ಹೇಗೆ ಸರಿ ಮಾಡಿಕೊಂಡೆ, ಅದೇ ರೀತಿ ಯಾರು ನನ್ನ ನಂಬಿಕೊಂಡು ಕನ್ನಡದಲ್ಲಿ ಕ್ಲಾಸಸ್ಗಳಿಗೆ ಬರ್ತಾಯಿದ್ರು ಅವ್ರಿಗೆ ಎಲ್ಲ ಪ್ರಿಪೇರ್ ಮಾಡಿಸ್ತಾ ಇದ್ದೀನಿ. ಯಾವ ಥರ ನಮಗೆ ಚಾನಲಿಂಗ್ ಆಗಿಬಿಟ್ಟು ಎಲ್ಲ ಆದಿದೇವತೆಗಳು ವಿಷಯಗಳನ್ನ ತಿಳಿಸ್ತಾ ಇರ್ತಾರೆ. ಆ ವಿಷಯಗಳನ್ನ ನಾನು ಕೂಲಂಕುಷವಾಗಿ ಹೇಗೆ ಬರುತ್ತೋ ಹಾಗೆ ಒಂದು ಪದ ಕೂಡ ಆ ಕಡೆ ಈ ಕಡೆ ಆಗ್ದಂಗೆ ಬಂದು ಕನ್ನಡದ ಜನತೆಗೆ ಕೊಟ್ಟಿದ್ದೀನಿ. ಹಿಂದಿಯಲ್ಲೂ ಕೂಡ ಕೊಟ್ಟಿದ್ದೀನಿ ಕೆಲವಾರು ಕ್ಲಾಸ್ಗಳನ್ನು. ನಮಗೆ ಧ್ಯಾನ ಅಂದರೆ ಅದು ಸಿಕ್ಕಿದ ತಕ್ಷಣ ನಮಗೆ ಬಂಗ್ಲೋಗಳು ಸಿಗುತ್ತೆ, ನಮಗೆ ಕಾರ್ಗಳು ಸಿಗುತ್ತೆ, ಅಥವಾ ಇನ್ನೇನೋ ಐಶ್ವರ್ಯ ಸಿಗುತ್ತೆ, ಅದನ್ನೆಲ್ಲ ಹುಡ್ಕೋಕ್ಕೆ ಹೋಗಲಿಲ್ಲ. ಅದು ಬಂದು ನಮ್ಮ ಮಡ್ಲಿಗೆ ಬೀಳ್ತಾ ಇರುತ್ತೆ. ಅದು ಗೊತ್ತಿರೋದಿಲ್ಲ ನನಗೆ. ನಾನು ಹುಡುಕೊಂಡಿದ್ದು ನೆಮ್ಮದಿ, ನನ್ನ ಮಾನಸಿಕ ಸ್ಥಿತಿ, ನಾನು ಎಷ್ಟು ಖುಷಿಯಾಗಿದ್ದೀನಿ, ನಾನು ಎಷ್ಟು ನೆಮ್ಮದಿಯಾಗಿದ್ದೀನಿ, ನಾನು ಎಷ್ಟು ಆರೋಗ್ಯವಾಗಿದ್ದೀನಿ. ಅದೇ ರೀತಿ ಎಲ್ಲ ಕನ್ನಡದ ಜನತೆಗಳು ಅಥವಾ ಈ ಭೂಮಿ ಮೇಲೆ ಪೃಥ್ವಿ ಮೇಲೆ ಇರುವಂತಹ ಪ್ರತಿಯೊಬ್ಬ ಧ್ಯಾನಿಗಳು ಅವರ ಮಾನಸಿಕ ಸ್ಥಿತಿಯನ್ನು ಸರಿಪಡಿಸ್ಕೊಂಡು ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು, ಊಟ ಮಾಡ್ಕೊಂಡಿರಬೇಕು, ಡ್ಯಾನ್ಸ್ ಮಾಡ್ಕೊಂಡಿರಬೇಕು, ಹಾಡು ಹೇಳ್ಕೊಂಡಿರಬೇಕು, ಇನ್ನು ಬೇರೆ ವಿಷಯದ ಬಗ್ಗೆ ಯೋಚನೆ ಮಾಡಬಾರ್ದು. ಅದನ್ನು ಕಲಿಸ್ಕೊಡೋದೇ ನನ್ನ ಕೆಲಸ. ಸೊ ಅದನ್ನು ಮಾಡೋದ್ರ ಕಡೆ ನನಗೆ ಗಮನ ಇದೆ. ನನಗೆ ಆದಿದೇವತೆಗಳು ಕನೆಕ್ಟ್ ಆಗ್ತವೆ. ಪರಮಶಿವ ಇರ್ಬೋದು, ಮಹಾವಿಷ್ಣು ಇರ್ಬೋದು, ಬ್ರಹ್ಮ ಇರ್ಬೋದು, ಜೊತೆಗೆ ಯಮಧರ್ಮರಾಯ ಅವರು, ಶನಿ ಮಹಾತ್ಮ ಅವರು, ರಾವಣೇಶ್ವರ ಅವರು, ಪ್ರತಿಯೊಬ್ಬರನ್ನು ನಾನು ನೋಡ್ತಾ ಇರ್ತೀನಿ. ಅವರಿಂದ ಸಂದೇಶಗಳನ್ನ ತಗೊಳ್ತಾ ಇರ್ತೀನಿ. ಯಾರು ಈ ಭೂಮಿಯನ್ನು ಬಿಟ್ಟು ಆಗಲೇ ಬೇರೆ ಲೋಕಕ್ಕೆ ಹೋಗಿದ್ದಾರೆ, ಅವರ ಲೋಕಗಳ ಬಗ್ಗೆ ಅವರು ಬಂದು ನನಗೆ ಸಾಕಷ್ಟು ಜನ ವಿಷಯಗಳನ್ನು ಅವರ ಲೋಕ ಹೇಗಿದೆ ಅಂತ ತಿಳಿಸ್ತಾ ಇರ್ತಾರೆ. ಧ್ಯಾನದಿಂದ ಏನು ಲಾಭ ಆಗುತ್ತೆ ಅಂತ ಯಾರಾದರೂ ಕೇಳಿದ್ರೆ ನೆಮ್ಮದಿ, ಜೊತೆಗೆ ನಮ್ಮ ಸೃಷ್ಟಿಯ ರಹಸ್ಯಗಳು ನನಗೆ ಗೊತ್ತಾಗ್ತಾ ಹೋಗ್ತಾ ಇದೆ. ಈಗ ಸದ್ಯಕ್ಕೆ 150ರಿಂದ 200ವರೆಗೆ ನನಗೆ ಮುದ್ರೆಗಳು ಬಂದಿದ್ದಾವೆ. ಆ ಮುದ್ರೆಗಳನ್ನು ನಾನು ಅವಾಗಲೇ ಯಾವುದಾದ್ರೂ ಗ್ರೂಪಲ್ಲಿ ಕ್ಲಾಸ್ ತೊಗೊಳ್ತಾ ಇರಬೇಕಾದ್ರೆ ಬಂದಾಗ ಅವಾಗಲೇ ಅವ್ರಿಗೆ ಹೇಳ್ಕೊಟ್ಬಿಡ್ತೀನಿ. ಇಲ್ಲಾಂದರೆ ಎಲ್ಲದನ್ನು ಫೋಟೋ ತೆಗೆದುಬಿಟ್ಟು ರೆಕಾರ್ಡ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಅದನ್ನು ಯಾವಾಗ ನನಗೆ ಮಾಸ್ಟರ್ಸು ಪರ್ಮಿಷನ್ ಕೊಡ್ತಾರೆ ಬೇರೆಯವ್ರಿಗೂ ಎಲ್ಲರಿಗೂ ಹೇಳ್ಕೊಡೋದಕ್ಕೆ, ಕಲಿಸ್ಕೊಡೋದಕ್ಕೆ, ಆಮೇಲೆ ಮತ್ತು ಅದನ್ನು ಸಿಡಿಗಳನ್ನ ಮಾಡಿಬಿಟ್ಟು ಹೊರಗಡೆ ಬರೋದಕ್ಕೆ, ಆವಾಗ ಖಂಡಿತ ಬಿಡುಗಡೆ ಮಾಡಿ ಪ್ರತಿಯೊಬ್ಬರವರೆಗೂ ತಲುಪೋವ್ರಿಗೆ ನಾನು ನೋಡ್ಕೊಳ್ತೀನಿ. ಆಮೇಲೆ ಸುಮಾರು ಡೈಮೆನ್ಷನ್ಗಳ ಬಗ್ಗೆ ವಿಷಯಗಳು ಗೊತ್ತಾಗ್ತಾ ಇದೆ. ಅದನ್ನು ಕೂಡ ಬರೆದಿಟ್ಟಿದ್ದೀನಿ, ಅದನ್ನು ಕೂಡ ಬುಕ್ ಮಾಡ್ತೀನಿ. ಯಾರು ಮನಸ್ಸಿನಲ್ಲಿ ಯಾವುದೇ ಥರದ ಸಂಶಯಗಳನ್ನು ಇಟ್ಕೊಳ್ಬೇಡಿ. ಇಲ್ಲಿ ಯಾವುದೇ ಥರದ ಮಿಸ್ಗೈಡ್ ಅಂತೂ ಯಾರಿಗೂ ಯಾವ ಕಾರಣಕ್ಕೂ ಇರೋದಿಲ್ಲ. ಏಕೆ ಅಂತಂದರೆ ಯಾವಾಗಲೂ ಬುದ್ಧ ಬಂದುಬಿಟ್ಟು ಸಾರೋದಕ್ಕೆ ಪ್ರಯತ್ನ ಪಟ್ಟರು, ಆದಿದೇವತೆಗಳು ಎಲ್ಲ ಕನೆಕ್ಟ್ ಆಗಿಬಿಟ್ಟು ಹೇಳ್ಕೊಡೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಜನಗಳು ಯಾವಾಗಲೂ ಮಿಸ್ಗೈಡ್ ಮಾಡೋರು ಜಾಸ್ತಿ ಇರ್ತಾರೆ. ಒಂದು 5% ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗೋರಿದ್ರೆ, ಇನ್ನು ಕೆಲವರು ಅವರು ತುಂಬ ಪ್ರಚಲಿತರಾಗಿ ಪ್ರಖ್ಯಾತರಾಗಿ ದುಡ್ಡುಗಳನ್ನ ಮಾಡಿ ಅವರೇ ದೇವ್ರುಗಳಾಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗಾಗಿ ಧ್ಯಾನ ಯಾವಾಗಲೂ ಬೇರೆ ಹಾದಿ ಹಿಡಿದು ಬಿಡ್ತಾ ಇರುತ್ತೆ. ಈ ಸರಿ ಖಂಡಿತ ಹಾಗಾಗೋದಕ್ಕೆ ಬಿಡೋದಿಲ್ಲ. ನಾನಂತೂ ಮುಂದೆ ನಿಂತು ಖಂಡಿತವಾಗ್ಲೂ ಹೋರಾಡ್ತಾ ಇದ್ದೀನಿ. ನನಗೆ ಮಾಸ್ಟರ್ಸ್ಗಳು ಏನು ಕೊಡ್ತಾರೋ ಅದು ಯಾವುದೇ ಒಂದು ಪದ ಕೂಡ ಆ ಕಡೆ ಈ ಕಡೆ ಆಗ್ದಂಗೆ ನೋಡಿಕೊಂಡು ಅವ್ರಿಗೆ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ದೊಡ್ಡದು ನಮಗೆ ಸೌಭಾಗ್ಯ ಅಂದರೆ ನಾವು ಆರೋಗ್ಯವಾಗಿರೋದು, ನೆಮ್ಮದಿಯಾಗಿರೋದು, ಅದೇ ನಮಗೆ ಸಂಭ್ರಮ. ಪ್ರತಿ ದಿವಸ ನಮಗೆ ಯುಗಾದಿನೇ, ಪ್ರತಿ ದಿವಸ ನಮಗೆ ಹೊಸ ವರ್ಷನೇ, ಪ್ರತಿ ದಿವಸ ನಮಗೆ ಮಹಿಳೆಯ ದಿನಾಚರಣೆನೇ. ಸೊ ಹಾಗಾಗಿ ಧ್ಯಾನ ಅಂತಂದರೆ ಅದನ್ನು ತಪ್ಪು ತಿಳುವಳಿಕೆಗೆ ಹೋಗ್ದಂಗೆ, ಜಾರ್ದಂಗೆ ನಾವು ನಮ್ಮಲ್ಲಿ, ನಮ್ಮ ಅಂತರಂಗದಲ್ಲಿ ಅದರ ಒಳಗಡೆ ಹೋಗಿ ಹೊಕ್ಕು ಏನೇನಿದೆ ಅಂತ ನೋಡಿ ತೀರ್ಮಾನ ತಗೊಂಡು ಧ್ಯಾನಕ್ಕೆ ಬನ್ನಿ ಎಲ್ಲರೂ. ದೇವರು ಅಂತಂದರೆ ಅವ್ರನ್ನ ಭೂಮಂಡಲದಲ್ಲಿ, ಆಕಾಶದಲ್ಲಿ, ಇನ್ನೆಲ್ಲೋ ಮೇಘಗಳಲ್ಲಿ ಹುಡ್ಕೋದಕ್ಕೆ ಹೋಗಬೇಡ್ರಿ. ಅವರು ನಮ್ಮ ಒಳಗಡೆನೇ ಕಾಣ್ತಾರೆ. ಅವ್ರು ಯಾವತ್ತೂ ನನಗೆ ಕಿರೀಟ ಹಾಕು, ನನಗೆ ದುಡ್ಡು ಕೊಡು, ನನಗೆ ಪೀತಾಂಬರಗಳನ್ನು ಕೊಡು ಅಂತ ಯಾವತ್ತೂ ಕೇಳಲಿಲ್ಲ ಅಲ್ವಾ? ಅದನ್ನೆಲ್ಲ ಜನಗಳು, ಮನುಷ್ಯರುಗಳಲ್ವ ಮಾಡ್ಕೊಂಡಿರೋದು ಅದನ್ನೆಲ್ಲನೂ. ಅದಕ್ಕೆ ದೇವ್ರನ್ನ ಯಾಕೆ ಹೇಳಿದ್ದೀರಾ? ಗಣಪತಿಯವರು ಚಾನಲಿಂಗ್ ಆಗಿದ್ದಾಗ ಹೇಳ್ತಾಯಿದ್ರು, ನಾನು ಹೇಳಿದೆ ಯಾವುದೋ ವಿಷಯಕ್ಕೆ, ನಿನಗೆ ಮುಂಬೈಯಲ್ಲಿ ಒಂದು
ಗಣಪತಿ ಹಬ್ಬದಲ್ಲಿ ದೊಡ್ಡ ಸ್ಟ್ಯಾಚ್ಯೂ ಮಾಡಿ ಇಡ್ತಾರಪ್ಪ, ಅಲ್ಲಿ ತೊಗೊಂಬಂದು ಬಂಗಾರ ಎಲ್ಲ ಸುರಿತಾ ಇರ್ತಾರೆ. ನಿನಗೇನು ಕಮ್ಮಿ ಅಂತ. ಅದಕ್ಕೆ ಇಲ್ಲ ಅಮ್ಮ, ನನ್ನವರೆಗೆ ತಲುಪಿಲ್ಲ ಅದು, ಒಡವೆ ಆಗಲಿ ದುಡ್ಡಾಗಲಿ ನನಗೆ ಬಂದೇ ಇಲ್ಲ ಅಂತಂದ್ಬಿಟ್ಟು ಇಮಿಡಿಯೇಟಾಗಿ ಅವ್ರ ಅಮ್ಮನ ಪಾರ್ವತಮ್ಮನ ಕೇಳೋಕ್ಕೆ ಶುರು ಮಾಡ್ದ. ಎಲ್ಲಮ್ಮ ನನಗೆ ಬಂದಿದ್ದ ದುಡ್ಡೆಲ್ಲ ನನ್ನವರೆಗೆ ಸೇರೇ ಇಲ್ಲ ಅಂತ. ಹೌದಲ್ವಾ? ನಾವು ಹೊಡೆದಾಗ ತೆಂಗಿನಕಾಯಿ ಅವ್ರು ತಿಂದಿದ್ದಾರಾ? ನಾವು ಕೊಡೋ ಕಿರೀಟ ಅವ್ರು ಇಟ್ಕೊಂಡಿದ್ದಾರಾ? ನಾವು ಕೊಡೋ ದುಡ್ಡುಗಳ್ನ ಅವ್ರು ಹೋಗಿ ಶಾಪಿಂಗ್ ಮಾಡಿದ್ದಾರಾ? ಇಲ್ಲ ಅಲ್ವಾ? ನಾವು ಭ್ರಮೆಯಲ್ಲಿದ್ದೀವಿ ಅಲ್ವಾ? ಅವ್ರಿಗೆ ಬೇಕಾಗಿರೋದು ಪ್ರೀತಿ, ತುಂಬ ಪ್ರೀತಿ. ಆ ಪ್ರೀತಿನ ಕೊಡೋಣ ಇನ್ಮೇಲೆ ನಾವೆಲ್ಲರೂ ಸೇರಿಕೊಂಡು. ಅದನ್ನೇ ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ತಾ ಇರೋದು. ಅವರು ಪ್ರೀತಿಗೋಸ್ಕರ ಕಾಯ್ತಾ ಇದ್ದಾರೆ, ನಮ್ಮನ್ನೆಲ್ಲ ಕನೆಕ್ಟ್ ಆಗೋದಕ್ಕೆ ಕಾಯ್ತಾ ಇದ್ದಾರೆ, ಸಂಭ್ರಮ ಪಡ್ತಾ ಇದ್ದಾರೆ. ಇವಾಗ ಧ್ಯಾನಕ್ಕೆ ಬಂದಿದ್ದೀವಿ ನಾವೆಲ್ಲರೂ ಅಂದ್ಬಿಟ್ಟು ಅದನ್ನು ಮುಂದುವರಿಸ್ಕೊಂಡು ಹೋಗೋಣ. ಜೈ ಹಿಂದ್, ಜೈ ಭಾರತ ಮಾತೆ.